ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ನಾನು ಮಾನ್ಯ. ಇವತ್ತು ನಾನು ನಿಮಗೆ ತೋರ್ಸಕ್ ಕೊಡ್ತಿರೋ ಈ ಒಂದು ಬಿಲ್ಡಿಂಗ್ 30-40 ಡೈಮೆನ್ಷನ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದು ಸಖತ್ತಾಗಿ ತುಂಬಾ ಲಾವಿಶ್ ಆಗಿ ಮಾಡಿದ್ದಾರೆ. ಅಂಡ್ ಇದು ಬಂದು ಟ್ರಿಪ್ಲೆಕ್ಸ್ ಬಿಲ್ಡಿಂಗ್ ಜೊತೆ 5 BHK ಆಗಿರುತ್ತೆ. ಸೊ ಇವತ್ತು ನಮ್ಮ ಈ ಒಂದು ಪ್ರಾಪರ್ಟಿ ಓನರ್ ನರಸಿಂಹ ಅವ್ರ ಜೊತೆ ಇದ್ದಾರೆ. ಸೊ ಅವ್ರ ಹತ್ರ ಕಾನ್ವರ್ಸೇಟ್ ಮಾಡೋಣ, ಹಾಗೆ ಇನ್ನ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಣ ಬನ್ನಿ. ಸೊ ನಮಸ್ಕಾರ ಸರ್, ಇದು ಅಡ್ವಾನ್ಸ್ ಫೀಚರ್ ಆಗಿರೋ ಬಿಲ್ಡಿಂಗ್ ಮಾಡಿದ್ರೆ, ಸೊ ಏನ್ ಅಡ್ವಾನ್ಸ್ ಫೀಚರ್ಸ್ ನಿಮ್ಗೆ ಕೊಟ್ಟಿದ್ದೀರಾ? ನೋಡಿ ಮೇಡಮ್, ಇಲ್ಲಿ ನಾವು ಆಕ್ಚುಲಿ ವಿಡಿಯೋ ಡೋರ್ ಫೋನ್ ಹಾಕಿದೀವಿ ಓಕೆ ನಿಮಗೆ, ಮತ್ತೆ ಸ್ಲೈಡಿಂಗ್ ಗೇಟ್ ಮಾಡಿದೀವಿ. ಅಡ್ವಾನ್ಸ್ ವಿಡಿಯೋ ಡೋರ್ ಫಾರ್ಮ್ ಅಂದ್ರೆ ಯಾವ ತರ ಇರುತ್ತೆ ಮೇಡಮ್? ನಾವು ಇಲ್ಲಿಂದಾನೆ ನಾವು ಬೆಲ್ ಮಾಡಿದ್ರೆ ಮೇಲೆಯಿಂದ ಮಾತಾಡಬಹುದು, ಓಕೆ ಯಾರು ಬಂದವರ ಏನು ಅಂತ. ಅಲ್ಲಿಂದ ನಾವು ಗೇಟ್ ಓಪನ್ ಮಾಡಬಹುದು. ಓಕೆ CC ಕ್ಯಾಮೆರಾ ಎಲ್ಲ ಹಾಕಿದೀವಿ ಮೇಡಮ್. ನಾವೇನಿದ್ರು ಒಳಗಿಂದಾನೆ ಮಾತಾಡಿಸಬಹುದು. ಓಕೆ, ಸೊ ಇಲ್ಲಿಂದ ಸ್ಟ್ರೇಟ್ ಮನೆಗೆ ಹೌದು, ಮನೆ ಒಳಗೆ ಮಾತಾಡಬಹುದು. ಯಾರು ಬಂದವರು ಅಂತ ಕಾಣಿಸುತ್ತೆ, ಓಕೆ ಮಾತಾಡಬಹುದು. ನಮ್ಮವರಾದ್ರೆ ಗೇಟ್ ಓಪನ್ ಮಾಡಬಹುದು, ಇಲ್ಲಾಂದ್ರೆ ನೀವು ಹೋಗಿ ಅಂತ ಹೇಳ್ಬೋದು ಆಚೆ. ಸೊ ಕಾಲು ಜೊತೆಗೆ ನೀವು ವಿಡಿಯೋ ಇಂದ ಕೂಡ ಬನ್ನಿರೋನ ನೋಡಬಹುದು. ಹೌದು. ಸೊ ಈಗ ಬಿಲ್ಡಿಂಗ್ ಮುಂದೆ ಇರೋ ಈ ಒಂದು ರೋಡ್ ಏನಿದೆ, ಇದು ಯಾವ ಡೈಮೆನ್ಷನ್? ಎಷ್ಟು? 30 ಫೀಟ್ ಇದೆ ಇದು. 30 ಫೀಟ್ ರೋಡ್ ಇದೆಯಾ? ಓಕೆ. ಸೊ ನೀವೇನೇನ್ ಕನೆಕ್ಷನ್ಸ್ ಕೊಟ್ಟಿರಾ? ಕಾವೇರಿ, ಬೋರ್? ನಮ್ದು ಬೋರ್ವೆಲ್ ಇದೆ. ಓಕೆ. ನಮ್ಗೆ ಆಕ್ಚುಲಿ ಕಾವೇರಿ ಇದೆ, ನಾವು ಕನೆಕ್ಷನ್ ಮಾಡಿಲ್ಲ. ಅದು ಬಂದವರು ಮಾಡ್ಕೊಂತಾರೆ. ಬೋರ್ ಇರೋದ್ರಿಂದ ನಾವು ಕನೆಕ್ಷನ್ ಕೊಟ್ಟಿಲ್ಲ, ಓಕೆ. ಬಟ್ ಕಾವೇರಿ ಇದೆ. ಸೊ ಈಗ ನಾವು ಬಿಲ್ಡಿಂಗ್ ಒಳಗಡೆ ಹೋಗೋಣ. ಸೊ ಬಿಲ್ಡಿಂಗ್ ಅಲ್ಲಿ ನೀವು ಹೇಳಿದ್ರೆ ಇಲ್ಲಿ ಕೂಡ ಅಡ್ವಾನ್ಸ್ ಹಾಕ್ಸಿದೀರಾ ಅಂತ. ಸೊ ಏನ್ ಈ ಗೇಟ್ ಸ್ಪೆಷಲ್? ಮೇಡಮ್, ಅದು ಆಕ್ಚುಲಿ MS ಗೇಟ್. ಓಕೆ. ಇದು ಪೆಂಡರ್ ಮಾರ್ಕ್ಸ್ ಹಾಕಿದೀವಿ ಇಲ್ಲಿ ಮುಂದೆ, SS ಪ್ಲೇಟ್ ಎಲ್ಲ ಹಾಕಿ ಮಾಡಿದೀವಿ. ಇದು ನಮ್ಮ ಆಕ್ಚುಲಿ ಸ್ಲೈಡಿಂಗ್ ಗೇಟ್, ರಿಮೋಟ್ ಇದೆ. ಮ್ಯಾನುವಲ್ ನಾವು ಆನ್ ಮಾಡಬಹುದು, ಎಲ್ಲ ಇದೆ ಇದ್ರಲ್ಲಿ. ಸೊ ಇದು ಸ್ಲೈಡಿಂಗ್ ಗೇಟ್ ಜೊತೆಗೆ ಮ್ಯಾನ್ಯುಯಲ್ ಆಗಿ ಮಾಡಬಹುದು. ಓಕೆ. ಸೊ ಇದು ಬಂದು ನಾರ್ಮಲ್ ಇರುತ್ತೆ? ಇದು ನಾರ್ಮಲ್ ಮತ್ತೆ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಆಟೋಮೆಟಿಕ್ ಲಾಕ್? ಹೌದು, ಆಟೋಮೆಟಿಕ್ ಬೇಕಾದ್ರೆ ಹಾಕಿ ತೋರಿಸ್ತೀನಿ. ಓಕೆ. ಸೊ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಎಷ್ಟು ಕಾರ್ಸ್ ನ ಬೈಕ್ಸ್ ನ ಮೇಡಮ್, ನಮಗೆ ತಿಳಿದ ಮಟ್ಟಕ್ಕೆ 4 ಕಾರ್ ಪಾರ್ಕ್ ಮಾಡಬಹುದು. 4 ಕಾರು? ಓಕೆ. 2 ವೀಲರ್ಸ್ ನಾವು ನಿಲ್ಸ್ಕೋಬಹುದು. ಸೊ ಹಂಗೆ ಈ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಲಿಫ್ಟ್ ಕೊಟ್ಟಿದ್ದೀರಾ? ಸೊ ಪ್ರತಿ ಒಂದು ಫ್ಲೋರ್ ಗೂ ಇದೆ ಮೇಡಮ್. ಓಕೆ ಸರ್. ಹಾಗೆ ಇದು ಕೂಡ ಪಾರ್ಕಿಂಗ್ ಸ್ಪೇಸ್ ಆಗಿರುತ್ತೆ? ಓಕೆ. ನಮಗೆ ಇಲ್ಲಿ ಒಂದು ಇದೆ. ಇದು ಸರ್? ಇದು ಆಕ್ಚುಲಿ ನಮಗೆ ವಾಷಿಂಗ್ ಮಿಷನ್ ರೂಮ್ ಅಂತ. ವಾಷಿಂಗ್ ಮಷಿನ್. ಓಕೆ. ವಾಷಿಂಗ್ ಮಿಷನ್ ಅಂತ ಮಾಡಿದೀವಿ. ಇಲ್ಲಿ ಬಂದು ನಮ್ಗೆ ಈಸ್ಟ್ ಗೇಟ್ ಇಟ್ಟಿದೀವಿ. ಈಸ್ಟ್ ಗೇಟ್ ಡೋರ್, ಯಾಕಂದ್ರೆ ವಾಸ್ತುಗೆ ಈ ಗೇಟ್ ಬೇಕು ಅಂತ. ನಮ್ದು ಪ್ಯಾಸೇಜ್ ಇದೆ. ಓಕೆ. ಪ್ಯಾಸೇಜ್ ಎಷ್ಟು ಅಡಿ ಬಿಟ್ಟಿದ್ದೀರಾ? 1.5 ಅಡಿ ಇದೆ ಮೇಡಮ್. 1.5 ಅಡಿ ಇದೆ. ಇದು ವಾಸ್ತುಗೆ ಗೇಟ್ ಡೋರ್ ಇಟ್ಟಿದೀವಿ. ಓ, ವಾಸ್ತು ಪ್ರಕಾರವಾಗಿ ಅವರು ಈ ಒಂದು ಗೇಟ್ ನಾರ್ತ್ ಈಸ್ಟ್ ಡೋರ್ ಇದೆ. ನಾರ್ತ್ ಈಸ್ಟ್ ಡೋರ್ ಇಟ್ಟಿದ್ದಾರೆ. ಇದು 1.5 ಅಡಿ ಫೀಟ್ ನೀವು ಬಿಟ್ಟಿದ್ದೀರಾ ಡೋರ್? ಇದು ಸಂಪ್ ಟ್ಯಾಂಕ್. ಓಕೆ ಸರ್. ಸೊ ಇದು ಒಂದ್ ಸೈಡ್ ಬಿಟ್ಟಿದ್ದೀರಾ ಅಥವಾ 3 ಸೈಡ್ ಬಿಟ್ಟಿದ್ದೀವಿ? 3 ಸೈಡ್ ಕೂಡ ವಾಸ್ತುಗೆ ಬಿಟ್ಟಿದ್ದೀರಾ? ಸೊ ನಮ್ಮ ಫಾಲ್ ಸೀಲಿಂಗ್ POP ಮಾಡಿದೀವಿ. POP ಮಾಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀವಿ. ಓಕೆ. ಪಾರ್ಕಿಂಗ್ ಎಲ್ಲ ಫುಲ್ POP ಮಾಡಿದೀವಿ. ಸೊ ಮತ್ತೆ ಇಲ್ಲಿ ವಾಲ್ಗೆಲ್ಲ 6 ಫೀಟ್ ಟೈಲ್ಸ್ ಹಾಕಿದೀವಿ, ಯಾಕಂದ್ರೆ ಮೇಂಟೆನೆನ್ಸ್ ಈಸಿ. ಓಕೆ. ಏನಾಗುತ್ತೆ ಅಂದ್ರೆ ಪೇಂಟಿಂಗ್ ಮಾಡಿದಾಗ ಎಲ್ಲ ಇಲ್ಲಿ ತೊಳೆಯೋ ನೀರೆಲ್ಲ ಬಿದ್ದು ಗಲೀಜಾಗುತ್ತೆ. ಇದು ಆಕ್ಚುಲಿ ನಮ್ಗೆ ಮೇಂಟೆನೆನ್ಸ್ ತುಂಬಾ ಈಸಿ. ಓಕೆ. ಅದರಿಂದ ಮತ್ತೆ ಕಾರ್ಗೆ ಚಾರ್ಜಿಂಗ್ ಮಾಡೋ ಪಾಯಿಂಟ್ ಕೊಟ್ಟಿದ್ದೀವಿ. ಚಾರ್ಜಿಂಗ್ EV. ಓಕೆ. ಸೊ ಅದು ನಿಮ್ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೀರಾ? ಇಲ್ಲ, ಕೆಳಗಡೆ, ಮೇಲೆ ಇಲ್ಲ. ಪಾರ್ಕಿಂಗ್ ಎಲ್ಲ ಗ್ಯಾಸ್ ಕನೆಕ್ಷನ್. ಓಕೆ. ಸೊ ಗ್ಯಾಸ್ ಕನೆಕ್ಷನ್ ಜೊತೆ ಚಾರ್ಜಿಂಗ್ ಪಾಯಿಂಟ್ಸ್ ಪ್ರತಿ ಒಂದಕ್ಕೂ ಇವರು ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಅದಲ್ಲೇ 6 ಫೀಟ್ ವಾಲ್, ಯಾಕಂದ್ರೆ ಮೇಂಟೆನೆನ್ಸ್ ಗೋಸ್ಕರನೂ ಕೊಟ್ಟಿದ್ದಾರೆ, ಕ್ಲೀನಿಂಗ್ ಟೈಮ್ ಅಲ್ಲಿ ಈಸಿ ಆಗುತ್ತೆ ಅಂತ. ಸೊ ಇನ್ನು ಆಗ್ತಾಳ ಮುಂದೆ ಹೋಗೋಣ ಬನ್ನಿ ಸರ್. ಇದು ಇಲ್ಲಿ UPS ಪಾಯಿಂಟ್. ಓಕೆ. ಮತ್ತೆ ಮೀಟರ್ ಎಲ್ಲ ಇಲ್ಲೇ ಇದೆ. ಮೀಟರ್ ಬಾಕ್ಸ್. ಇದು ಬೋರ್ವೆಲ್, ಇದು ಶಾಟ್ರ್. ಓಕೆ. ಸೊ ಓಕೆ, ಬನ್ನಿ ಮನೆಗೆ ಎಂಟ್ರಿ ಆಗೋಣ. ಸರ್ ಇದು ಯಾವ ಡೈಮೆನ್ಷನ್ ಅಲ್ಲಿ ಬಿಟ್ಟಿದ್ದೀರಾ? ಮೇಡಮ್, ನಮ್ಗೆ ಆಕ್ಚುಲಿ ಇಲ್ಲಿ ಓಪನ್ ಬಂದು 5 ಫೀಟ್ ಇದೆ. ಸ್ಟೇರ್ಕೇಸ್ 4 ಫೀಟ್ ಇದೆ ಮೇಡಮ್. ಸ್ಟೇರ್ಕೇಸ್ 4 ಫೀಟ್ ಇದೆ. ಓಕೆ. ಸೊ ಇವ್ರು ಯೂಸ್ ಮಾಡಿರೋದು ಟಫ್ ಅಂಡ್ ಗ್ಲಾಸ್ ಆಗಿದೆ, ಜೊತೆಗೆ ಸ್ಟೇನ್ಲೆಸ್ ಸ್ಟೀಲ್ ನ ಕೂಡ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಎಕ್ಸ್ಟೀರಿಯರ್ಸ್ ನ ಎಷ್ಟು ಅಮೇಜಿಂಗ್ ಆಗಿ ಡಿಸೈನ್ ಮಾಡಿದಾರಂತ. ಸೊ ಇದು ಪ್ರಾಪರ್ಟಿ ಎಕ್ಸ್ಟೀರಿಯರ್ ಆಗಿರುತ್ತೆ, ನೀವು ಈಗ ನೋಡ್ತಾ ಇರೋದು. ಇಲ್ಲೂ ಕೂಡ ಅವ್ರ ಸ್ಪೇಸ್ ನ ಬಿಟ್ಟಿದ್ದಾರೆ. ಇಲ್ಲಿ ದೇವರ ಮೂರ್ತಿಗಳಾದ್ರೂ ಇಡಬಹುದು. ಹಾಗೆ ಸರ್ ಸೀಲಿಂಗ್ಸ್ ಏನು ಈ ತರ ಯಾವ್ದು? ಇದು ನಾವು ವುಡನ್ ಸೀಲಿಂಗ್ ಮಾಡಿದೀವಿ ಮೇಡಮ್. ಆಕ್ಚುಲಿ ಎಲ್ಲರೂ PVC ಅದು ಮಾಡ್ತಾರೆ, ನಾವು ವುಡನ್ ಸೀಲಿಂಗ್ ಮಾಡಿದೀವಿ. ಅಂಡ್ ಇಲ್ಲಿ ಕೂಡ CCTV ಅವರು ಫೋಕಸ್ ಮಾಡಿದ್ದಾರೆ. ಅಂಡ್ ಪ್ರಾಪರ್ಟಿ ಬಂದು ನಮಗೆ ವೆಸ್ಟ್ ಎಂಟ್ರೆನ್ಸ್ ಇತ್ತು, ಹಾಗೆ ಈಗ ಮನೆಗೆ ಬರ್ತದೆ ಇದು ಬಂದು ನಾರ್ತ್ ಇದೆ. ಹೌದು ಮೇಡಮ್, ನಾರ್ತ್ ಬಾಗಿಲು, ಬಸವನ್ ಬಾಗಿಲು. ಸೊ ಏನ್ ಮೆಟೀರಿಯಲ್ ಯೂಸ್ ಮಾಡಿದ್ರ ಮೇನ್ ಡೋರ್? ಇದು ಮೇನ್ ಡೋರ್ ಫುಲ್ ಟೀಕ್ ವುಡ್ ಮೇಡಮ್. ಫುಲ್ ಟೀಕ್. ಮತ್ತೆ ಇದೆಲ್ಲ ಬ್ರಾಸ್ ಫಿಟ್ಟಿಂಗ್ಸ್. ಇದು ಫುಲ್ ಬ್ರಾಸ್ ಫಿಟ್ಟಿಂಗ್ ಇವೆಲ್ಲ. ಮತ್ತೆ 2 ಲಾಕ್ ಹಾಕಿದೀವಿ, ಯುರೋಪ ಕಂಪನಿದು. ಓಕೆ ಸರ್. ಡೋರ್ಗೆ. ಓಕೆ. ಸೊ ಇದು ಕೂಡ 2 ಫೀಟ್ ಹ್ಯಾಂಡಲ್. ಓಕೆ. ಇದು ಮಹಾರಾಜ ಹ್ಯಾಂಡಲ್, ಇದು ಆಕ್ಚುಲಿ ಹೆಸರು ಇದು. ಅದು ಕವರ್ ಮಾಡಿದೀವಿ. ಓಕೆ ಸರ್. ಅದು ಓಪನ್ ಮಾಡಿದ್ರೆ ಗೊತ್ತಾಗೋದು. ಓಕೆ. ಸೊ ಮನೆ ಒಳಗಡೆ ಹೋಗೋಣ ಬನ್ನಿ. ಸೊ ಈಗ ನಾವು ಮನೆ ಎಂಟ್ರಿ ಆಗ್ತಿದೀವಿ. ಅಂಡ್ ಇದು ಬಂದು ನಾರ್ತ್ ಫೇಸಿಂಗ್ ಇದೆ, ನೀವು ನೋಡ್ತಿರ್ಬೋದು. ಇದು ಬಂದು ಎಂಟ್ರಿ ಸ್ಪೇಸು. ಅಂಡ್ ಎಂಟ್ರಿಯಲ್ಲಿ ಕೂಡ ಅವ್ರು
ಸಖತ್ತಾಗಿ ಲ್ಯಾವಿಶ್ ಆಗಿ ಇಂಟೀರಿಯರ್ಸ್ ನ ಮಾಡಿಸಿದ್ದಾರೆ ವಿತ್ ಲೈಟಿಂಗ್ಸ್ ಅಂಡ್ ಎವ್ರಿಥಿಂಗ್. ನೀವು ಸೀಲಿಂಗ್ಸ್ ಕೂಡ ನೋಡ್ಬೋದು ಸರ್. ಹೌದು, ಇಲ್ಲಿ ನೀವು ಕಂಪ್ಲೀಟ್ ಆಗಿ ಓಪನ್ ಬಿಟ್ಟಿದ್ದೀರಾ, ಅಲ್ಲಿಂದ ಸ್ಟ್ರೇಟ್ ಸನ್ಲೈಟ್ ಬರ್ತಿದೆ. ಇದು ಯಾವ ತರ ಪ್ಲಾನ್? ಏನಂದ್ರೆ ಮೇಡಮ್, ಇವಾಗ ಎನಿ ಟೈಮ್ ಈ ಬೆಳಕನ್ನ ಯಾರು ಮುಚ್ಚಕ್ಕಾಗಲ್ಲ. ನಾವು ಬೆಳಿಗಿನ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬೆಳಕು ಹಿಂಗೆ ಇರುತ್ತೆ. ನ್ಯಾಚುರಲ್ ಲೈಟ್ ನ ಫೋಕಸ್ ಹೌದು, ನ್ಯಾಚುರಲ್ ಆಗಿ ಬೆಳಕು ಬೇಕು ಅಂತ ಮಾಡಿದೀವಿ. ಸೊ ಈಗ ನಾವು ಬನ್ನಿ, ಈಗ ನಾವು ಕಿಚನ್ ಬರ್ತಾ ಇದೀವಿ. ಇದು ಓಪನ್ ಕಿಚನ್ ಆಗಿರುತ್ತೆ ಸರ್. ಏನ್ ಮಟೀರಿಯಲ್ಸ್ ಯೂಸ್ ಮಾಡಿದೀರಾ? ಹೌದು ಮೇಡಮ್, ಆಕ್ಚುಲಿ ಇದೆಲ್ಲ ನಮಗೆ ಫುಲ್ ನಮ್ಗೆ ಎಲ್ಲ ಬಂದು ನಿಮಗೆ ಇದಾಗಲು ಹಾಕಿದೀವಿ. ಹಾ ಸರ್. ಇದು ಮತ್ತೆ ಅಟ್ರಾಲಿಕ್ ಲ್ಯಾಮಿನೇಷನ್ ಹಾಕಿದೀವಿ. ಮತ್ತೆ ಇದೆಲ್ಲ ನಮ್ಗೆ ಯೂರೋ ಕಂಪ್ನಿದು ಇದೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಹಾಕಿದೀನಿ. ಕಂಪ್ಲೀಟ್ ಫಿಟ್ಟಿಂಗ್ಸ್. ಹೌದು, ಯೂರೋ ಕಂಪ್ನಿದು. ಇದೆಲ್ಲ ನಿಮ್ಗೆ ಸ್ಟೋರೇಜ್ ಪಾಯಿಂಟ್ಸ್ ಆಗಿರುತ್ತೆ ಕಿಚನ್ ಗೆ. ಅಂಡ್ ಇದು ಕೂಡ ಪ್ಯಾನಿಟ್ರಿ ಪಾಯಿಂಟ್ ಅಲ್ಲ ಸರ್, ಇದು ಪ್ಯಾಂಟ್ರಿ. ಮತ್ತೆ ಇಲ್ಲಿ ನೀವು ನಾರ್ಮಲ್ ಆಗಿ ಮಿಕ್ಸೀಸ್ ಅದು ಇದು ಇಟ್ಕೊಳ್ಳಕ್ಕೆ, ಟೋಸ್ಟರ್ಸ್ ಗೆ ಒಂದು ಸ್ಪೇಸ್ ನ ಇವ್ರು ಕೊಟ್ಟಿದ್ದಾರೆ. ಅಂಡ್ ಇದು ಯುಟಿಲಿಟಿನಾ ಸರ್? ಹೌದು ಮೇಡಮ್. ಯುಟಿಲಿಟಿನೂ ನೀವು ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ, ಹಾಗೆ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂತ. ತುಂಬಾ ಸ್ಪೇಷಿಯಸ್ ಆಗಿದೆ. ಅಂಡ್ ಈ ಕಡೆ ವಾಷಿಂಗ್ ಮಷೀನ್ ಇಟ್ಕೋಬಹುದು, ಹಾಗೆ ಡಿಶ್ ವಾಷರ್ಸ್ ನ ಕೂಡ ನೀವು ಯೂಸ್ ಮಾಡ್ತಾರೆ ಅಂದ್ರೆ ಇಟ್ಕೋಬಹುದು. ಅಂಡ್ ಇಲ್ಲಿ ವಾಶ್ ಬೇಸಿನ್ ನ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಂಗೆ ವಿತ್ ಟ್ಯಾಪ್ ಕನೆಕ್ಟಿವಿಟಿ. ಇಲ್ಲೂ ಕೂಡ ಸ್ಟೋರೇಜ್ ಬಾಕ್ಸಸ್ ಕೊಟ್ಟಿದ್ದಾರೆ ಸರ್. ಈ ಸ್ಪೇಸ್ ನ ನೀವು ಡೈನಿಂಗ್ ಹಾಲಿಗೆ ಕೊಟ್ಟಿದ್ದೀರಾ? ಹೌದು ಮೇಡಮ್, ಇದೆಲ್ಲ ಡೈನಿಂಗ್ ಹಾಲ್ ಅಂತ ಮಾಡಿದೀವಿ. ಇದು ಪ್ಲೇನ್ ಆಗಿರುತ್ತೆ, ಇಲ್ಲೊಂದ್ ಸ್ವಲ್ಪ ಡಿಸೈನ್ ಮಾಡಿ ಇದು ಮಾಡಿ. ಇವೆಲ್ಲ ನಾವು ಟಿಕ್ ಇದೆಲ್ಲ ಕಂಪ್ಲೀಟ್ ಆಗಿ ಒಳಗೆ ರಾಡ್ ಇದೆ, ಬಟ್ ನಾವು ಲುಕ್ಗೋಸ್ಕರ ಇದನ್ನ ವುಡನ್ ಹಾಕಿದೀವಿ. ಓಕೆ ಸರ್. ಟೋಟಲ್ ಬಿಲ್ಡಿಂಗ್ ಹಾಲ್ ಟಿಕ್ ಸರ್. ವುಡನ್ ಡೋರ್ಸ್ ಫುಲ್ ಟಿಕ್. ಇದರಲ್ಲಿ ಯಾವ್ದು ಪ್ಲಸ್ ಡೋರ್ ಆಗ್ಲಿ ಯಾವ್ದು ಇಲ್ಲ. ಸೊ ಇದು ವೆಂಟಿಲೇಷನ್ ಪಾಯಿಂಟ್ ಆಗಿರುತ್ತೆ. ಸೊ ಇದು ಬಂದು ದೇವ್ರ ಮನೆ. ಸೊ ನೀವು ದೇವ್ರ ಮನೆ ಒಳಗಡೆ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ನೀವು ಒಳಗಡೆನೆ ಕುತ್ಕೊಂಡು ಕೂಡ ಪೂಜೆ ಮಾಡ್ಬೋದು ದೇವ್ರಿಗೆ. ಅಂಡ್ ಈ ಒಂದು ಡೋರ್ಸ್ ನ ಕೂಡ ಇವರು ಕಂಪ್ಲೀಟ್ ಆಗಿ ಟೀಕ್ ವುಡ್ ಅಲ್ಲಿ ಮಾಡಿಸಿದ್ದಾರೆ ಸರ್. ಫುಲ್ ಈ ದೇವ್ರ ಮನೆ ಮುಂದೆ ನೀವೇನ್ ಕಾರ್ವಿಂಗ್ ನೋಡ್ತಿರಲ್ಲ, ಪ್ರತಿಯೊಂದನ್ನು ಇವರು ಟೀಕ್ ವುಡ್ ಅಲ್ಲೇ ಮಾಡಿಸಿದ್ದಾರೆ ಸರ್. ಈ ಸ್ಪೇಸ್ ದೇವ್ರ ಮನೆಗೆ ಅಂತ ಹೇಳಿದ್ದಾರೆ. ಇಲ್ಲಿ ಕೂಡ ನಿಮ್ಗೆ ಒಂದು ವೆಂಟಿಲೇಷನ್ ಪಾಯಿಂಟ್ ಇದೆ. ಸೊ ಹಾಗೆ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಒಂದು ಮತ್ತೊಂದು ವಾಶ್ ಬೇಸಿನ್ ಇದೆ ವಿತ್ ಮಿರರ್. ಹಾಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ನ ಕೂಡ ಮಾಡಿಸಿದ್ದಾರೆ, ನೀವು ನೋಡ್ತಿರ್ಬೋದು. ಸೊ ಈಗ ನಾವು ಮುಂದೆ ಬರ್ತಾ ಇದೀವಿ. ಸೊ ಇದು ಲಿಫ್ಟ್ ಕೆಳಗಡೆಯಿಂದ ಕನೆಕ್ಷನ್? ಹೌದು ಮೇಡಮ್, ಗ್ರೌಂಡ್ ಫ್ಲೋರ್ ಇಂದ ಬರುತ್ತೆ, ಮನೆ ಒಳಗೆ ಇದೆ ಲಿಫ್ಟ್. ಇದು ಹಾಕ್ಲಿ. ಸೊ ಪ್ರತಿ ಫ್ಲೋರ್ಗೂ ನೀವು ಇದೆ ಮೇಡಮ್, ಎಲ್ಲ ಫ್ಲೋರ್ ಅಲ್ಲೂ ಇದೆ ಸರ್. ಇದೇನ್ ಡಿಫರೆಂಟ್ ಆಗಿ ನಿಮ್ ಗೋಲ್ಡನ್ ಕೊಡ್ಸಿದಿರಾ ಮನೆ? ನಮ್ಮ ಮನೆ ಅಲ್ವಾ, ನಮ್ದು ಆಕ್ಚುಲಿ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ವಲ್ಲ, ಅದರಿಂದ ಗೋಲ್ಡ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಯೂಸ್ ಮಾಡಕ್ಕೆ ಅಂತ ಮಾಡಿದೀವಿ. ಓಕೆ ಓಕೆ ಸರ್. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಸೀಲಿಂಗ್ಸ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇದು ನಾವು ಬಂದಿರೋದು ಈಗ, ಇದು ಒಂದು ಲಿವಿಂಗ್ ಏರಿಯಾ ಆಗಿರುತ್ತೆ. ಎಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ಜೊತೆ ವೆಂಟಿಲೇಷನ್ ಪಾಯಿಂಟ್ಸ್ ನ ಕೂಡ ನೀವು ನೋಡ್ಬೋದು. ಅಂಡ್ ಇದು ಟಿವಿ ಯೂನಿಟ್. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ ಸರ್, ಇಲ್ಲಿ ಆಕ್ಚುಲಿ ಇಲ್ಲಿ ಗೊತ್ತಾಗೋದಿಲ್ಲ, ಇಲ್ಲಿ ಒಂದು ಹಿಡನ್ ಡೋರ್ ತುಂಬಾ ಪ್ಲಾನಿಂಗ್ ಮಾಡಿದೀವಿ, ಯಾರಿಗೂ ಗೊತ್ತಾಗಬಾರದು. ಇದು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಬಾಲ್ಕನಿ ಅಂತ. 2 ಡೋರ್ ಕೊಟ್ಟಿದ್ದೀರಾ? ಹೌದು, ಇದು ಮೇನ್ ಟಿಕ್ ವುಡ್ ಡೋರ್. ಓಕೆ. ಇದು ಸೊ ಇದು ಬಂದು ಬಾಲ್ಕನಿ. ಹೌದು ಮೇಡಮ್, ನೀವು ನೋಡ್ತಿರ್ಬೋದು ಇಲ್ಲೂ ಕೂಡ ಅವ್ರು ಎಷ್ಟು ಅಮೇಜಿಂಗ್ ಆಗಿ ಈ ಬಾಲ್ಕನಿ ಅಲ್ಲಿ ನಿಂತ್ಕೊಂಡ್ರೆ ನಾವು ಮೇನ್ ಡೋರ್ ವರೆಗೆ ಕಾಣಿಸುತ್ತೆ. ಓಕೆ ಸರ್. ಹಾ ಹಾ ಹಾ. ಸೊ ಈ ಒಂದು ಸ್ಪೇಸ್ ನ ಏನಿಗೆ ಬಿಟ್ಟಿದ್ದೀರಾ ಸರ್ ನೀವು? ಮೇಡಮ್ ಅದು ಆಕ್ಚುಲಿ ಇದು ಆರ್ಟಿಫಿಷಿಯಲ್ ಗಾರ್ಡನ್ ಮೇಡಮ್. ಓಕೆ. ಸೊ ಆರ್ಟಿಫಿಷಿಯಲ್ ಗಾರ್ಡನ್ ಅಂತ ಹೊರಟಿದ್ದೀರಾ? ಓಕೆ. ಸೊ ನಾವು ನೆಕ್ಸ್ಟ್ ಇದೆಲ್ಲ ನಮಗೆ ಮಾರ್ಬಲ್ ದಯಾನ ಮೇಡಮ್, ಎಲ್ಲ ಫುಲ್ ಇಟಾಲಿಯನ್ ಮಾರ್ಬಲ್, ಕಂಪ್ಲೀಟ್ ಇಟಾಲಿಯನ್ ಇಡೀ ಮನೆಗೆ ಹಾಕಿರೋದು. ಓಕೆ. ಸೊ ನೀವು ಸೀಲಿಂಗ್ಸ್ ನ ನೋಡಬಹುದು, ಎಷ್ಟು ಬ್ಯೂಟಿಫುಲ್ ಆಗಿ ಲೈಟ್ಸ್ ಎಲ್ಲ ಅವರು ಆಲ್ರೆಡಿ ಫಿಟ್ ಮಾಡಿದ್ದಾರೆ ಸೀಲಿಂಗ್ಸ್ ಜೊತೆಗೆ. ಅಂಡ್ ಅಲ್ಲಿ ಕೂಡ ನೀವು ವುಡ್ ಯೂಸ್ ಮಾಡಿದ್ದೀರಾ? ಹೌದು ಮೇಡಮ್, ಸೀಲಿಂಗ್ ಅಲ್ಲೂ 50% ವುಡ್ 50% ಪಿಒಪಿ. ಓ, 50% ವುಡ್ ಜೊತೆಗೆ 50% ಪಿಒಪಿ ಯೂಸ್ ಮಾಡಿದ್ದೀರಾ. ಓಕೆ. ಸೊ ನೆಕ್ಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ಸೊ ಇಲ್ಲಿ ಕೂಡ ನೀವು ರೇಲಿಂಗ್ಸ್ ಗೆ ನೀವು ವುಡ್ ಯೂಸ್ ಮಾಡಿದ್ದೀರಾ? ಹೌದು ಮೇಡಮ್, ಯಾಕಂದ್ರೆ ಎಸ್ ಬೇಡ ಅಂತ ಹೇಳಿ ನಾವು ಟಿಕ್ ವುಡ್ ಅಲ್ಲೇ ಯೂಸ್ ಮಾಡಿದ್ದೀವಿ. ಓಕೆ. ಜೊತೆ ಟಫ್ ಅಂಡ್ ಗ್ಲಾಸ್? ಹೌದು, ಟಫ್ ಅಂಡ್ ಗ್ಲಾಸ್ ಫುಲ್ ಟಿಕ್. ಸೊ ಈ ಕಾರ್ನರ್ಸ್ ಅಲ್ಲೂ ನೀವು ಸ್ಪೇಸ್ ಬಿಟ್ಟಿದ್ದೀರಾ, ನೀವು ಪಾಟ್ಸ್ ಕೂಡ ಇಟ್ಕೋಬಹುದು. ಸೊ ಈಗ ನೀವು ನೋಡ್ತಿರಂಗೆ ನಾವಿದೀವಿ ಈಗ ಫಸ್ಟ್ ಫ್ಲೋರ್ ಅಲ್ಲಿ. ಸೊ ಸೇಮ್ ಲಿಫ್ಟ್ ಆಕ್ಸೆಸ್ ಇಲ್ಲಿ ಕೂಡ ಕಂಟಿನ್ಯೂಟಿ ಕೊಟ್ಟಿದ್ದಾರೆ ನೀವು ನೋಡ್ದಂಗೆ. ಅಂಡ್ ಇಲ್ಲಿ ಕೂಡ ನೀವು ನೋಡಿ ಸೀಲಿಂಗ್ಸ್ ಆಲ್ರೆಡಿ ಅವ್ರ ಲೈಟ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಸೊ ಇದು ನ್ಯಾಚುರಲ್ ಲೈಟಿಂಗ್ ಗೋಸ್ಕರ ಮೇಲ್ಗಡೆಯಿಂದ ಬಿಟ್ಟಿದ್ದೀರಾ.
ಸೊ ಫಸ್ಟ್ ರೂಮಿಗೆ ಹೋಗೋಣ ಬನ್ನಿ. ಸೊ ಇದು ಟೀಕುಡ್ ಡೋರ್ ಅಲ್ಲೇ ಮಾಡಿಸಿದ್ದಾರೆ. ಸೊ ಇದು ಕಾಮನ್ ರೂಮ್ ಆಗಿರುತ್ತಲ್ಲ ಸರ್? ಸೊ ಇದು ಬಂದು ಕಾಮನ್ ಬೆಡ್ರೂಮ್ ಆಗಿರುತ್ತೆ ವಿತ್ ಫಿಟ್ಟೆಡ್ ಕಾಟ್ ಅಂಡ್ ಇಂಟೀರಿಯರ್ಸ್ ನೀವು ನೋಡ್ತಿರೋ ಹಂಗೆ. ಹಾಗೆ ಇದು ಟಿವಿ ಪಾಯಿಂಟ್ ಅಂಡ್ ವೆಂಟಿಲೇಷನ್ ಅಂಡ್ ಇದು ಬಂದು ಬಾಲ್ಕನಿ ಆಗಿದೆ ನಿಮ್ಗೆ. ಇಲ್ಲಿ ಕೂಡ ಅಷ್ಟೇ ಸ್ಲೈಡಿಂಗ್ ವಿಂಡೋ ಡೋರ್ಸ್ ನ ಕೊಟ್ಟಿದ್ದಾರೆ ಅವರು. ಅಂಡ್ ಇಲ್ಲಿ ಕೂಡ ಅವ್ರ ಸೀಲಿಂಗ್ಸ್ಗೆ ವುಡ್ ನೇ ಯೂಸ್ ಮಾಡಿದ್ದಾರೆ. ಸೊ ಮತ್ತೊಂದು ಏನಂದ್ರೆ ಇಲ್ಲಿ ನಿಮ್ಗೆ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಸೊ ಮತ್ತೆ ಇನ್ನೊಂದು ಸ್ಪೆಷಲ್ ಫೀಚರ್ ಏನಂದ್ರೆ ಈ ಒಂದು ವಾರ್ಡ್ರೋಬ್ ಇಲ್ಲಿ ನಿಮ್ಗೆ ಹಿಡನ್ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹೌದು ಮೇಡಮ್. ಸರ್ ಯಾಕೆ ಹಿಡನ್ ಡ್ರೆಸ್ಸಿಂಗ್ ಟೇಬಲ್ ಪ್ಲಾನ್ ಮಾಡಿ? ಮೇಡಮ್ ಇದು ಏನಂದ್ರೆ ಈ ಡ್ರೆಸ್ಸಿಂಗ್ ಕ್ಲೋಸ್ ಡ್ರೆಸ್ಸಿಂಗ್ ಯಾಕೆ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಮಂಚ ಇದೆ ಆಪೋಸಿಟ್ ಅಲ್ಲಿ, ಆ ಮಲಗಿ ಬೆಳಗಿನ ಜಾವ ಎದ್ದಾಗ ಮಿರರ್ ನಮ್ ಫೇಸ್ ಕಾಣಿಸಬಾರ್ದು ಅಂತ ಇದು ಕ್ಲೋಸ್ ಡ್ರೆಸ್ಸಿಂಗ್ ಇಷ್ಟ. ಓಕೆ ಓಕೆ. ಸೊ ಇದು ಬಂದು ನಿಮ್ಗತ್ತೆ ಸೇಮ್ ಡ್ರೆಸ್ಸಿಂಗ್ ಪಾಯಿಂಟ್ಸ್ ಒಂದು ಸ್ಪೇಸ್ ಆಗಿರುತ್ತೆ. ಸೊ ಮತ್ತೆ ಇಲ್ಲಿ ನಿಮಗೆ ವೆಂಟಿಲೇಷನ್ ಪಾಯಿಂಟ್ ಕೂಡ ಇದೆ. ಹೌದು. ಸೊ ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ನಿಮ್ಗೆ ವಾಕ್ ಇನ್ ವಾಶ್ರೂಮ್ ಇದೆ ಆಕ್ಚುಲಿ. ಸೊ ಇದೊಂದು ಮತ್ತೊಂದು ಸ್ಪೆಷಲ್ ಫೀಚರು. ಸೊ ಇದು ಬಂದು ನಿಮ್ಗೆ ಡ್ರೈ ಏರಿಯಾ ಮತ್ತೆ ವೆಟ್ ಏರಿಯಾ. ಸೊ ಸರ್ ವೆಟ್ ಏರಿಯಾದಲ್ಲಿ ನೀವು ಏನು ಫೀಚರ್ಸ್ ಕೊಟ್ಟಿದ್ದೀರಾ? ಮೇಡಮ್ ಇದು ಆಕ್ಚುಲಿ ನಮ್ಗೆ ಏನಂದ್ರೆ ಇದು ಬಾಡಿ ಜೆಟ್ಗಳು ಕೊಟ್ಟಿದ್ದೀವಿ ಇದರಲ್ಲಿ. ಓಕೆ. ಇದರಲ್ಲಿ ಸ್ಪೆಷಲ್ ಏನಂದ್ರೆ ಬಾಡಿ ಜೆಟ್ ಎಲ್ಲ ಇದೆ, ಮತ್ತೆ ಸೆಂಟ್ರ್ ಶವರ್ ಇದೆ. ಸೆಂಟರ್ ಶವರ್ ಜೊತೆ ಇದ್ರ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್, ಕಂಪ್ಲೀಟ್ ಜಾಗ್ವಾರ್ ಎಲ್ಲ ಕಮೋಡ್ ಇಂದ ಹಿಡಿದು ಎಲ್ಲ ಜಾಗ್ವಾರ್. ಓಕೆ. ನಾವು ಹಾಕಿರೋ ಗ್ಲಾಸ್ ಐಟಮ್ ಕೂಡ ಜಾಗ್ವಾರ್ ಇದೆ. ಓಕೆ ಸರ್, ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ ಕೊಟ್ಟಿದ್ದೀರಾ ವಾಶ್ರೂಮ್ಸ್ಗೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಡೋರ್ ಇದೆ. ಇದು ಬಂದು ನಿಮ್ ಬಾತ್ರೂಮ್ ಪ್ರಾಡಕ್ಟ್ಸ್ ಗೆ ಒಂದು ಸ್ಟೋರೇಜ್ ಆಗಿ ಅವರು ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಈಗ ನೆಕ್ಸ್ಟ್ ರೂಮ್ಗೆ ಹೋಗೋಣ ಬನ್ನಿ. ಅಂಡ್ ಈಗ ನಾವು ಹೋಗ್ತಿರೋದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಇದು ಕೂಡ ನೀವು ಟಿಕ್ ವುಡ್ ಅಲ್ಲೇ ಮಾಡಿಸಿದ್ದೀರಾ. ಸೊ ನಾವೀಗ ಬಂದಿದೀವಿ ಮಾಸ್ಟರ್ ಬೆಡ್ರೂಮ್ಗೆ. ಸರ್ ಇಂಟೀರಿಯರ್ಸ್ ಇಲ್ಲಿ ಏನ್ ಯೂಸ್ ಮಾಡಿದೀರಾ? ಮೇಡಮ್ ಇಲ್ಲಿ ಬಂದು ನಮಗೆಲ್ಲ ಇರೋ ಕಂಪ್ನಿ ವಿನ್ನರ್ಸ್ ಎಲ್ಲ ವಿನ್ನರ್ ಮೇಡಮ್. ಇದೆಲ್ಲ ಲ್ಯಾಮಿನೇಷನ್ ಅಲ್ಲ, ವಿನ್ನರ್ ಮಾಡಿ ಮ್ಯಾನಮಲ್ ಪಾಲಿಶ್ ಮಾಡಿದೀವಿ. ಎಲ್ಲ ಗ್ರೀನ್ ಪ್ಲೇ ಕಂಪ್ಲೀಟ್ ಪ್ಲೇ ಬಂದು ಎಲ್ಲ ಗ್ರೀನ್ ಪ್ಲೇ ಯೂಸ್ ಮಾಡಿದೀವಿ. ಈ ಪ್ಯಾನಲ್ ಎಲ್ಲ ಬಂದು ನಾವು PVC ಪ್ಯಾನಲ್ ಇದೆಲ್ಲ ಒಂದು ಲೈಫ್ ಟೈಮ್ ಅಷ್ಟೇ ಇದು. ಸೊ ಇದು ಬಂದು ಟಿವಿ ಯೂನಿಟ್. ಇಲ್ಲಿ ನಿಮ್ಗೆ ಸ್ಟೋರೇಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಂಡ್ ನೀವು ನೋಡಬಹುದು ವಾರ್ಡ್ರೋಬ್ಸ್ ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸೊ ಏನ್ ಮಟೀರಿಯಲ್ ಯೂಸ್ ಮಾಡಿದ್ರೆ ಸರ್ ವಾರ್ಡ್ರೋಬ್ಸ್ ಗೆ? ಮೇಡಮ್ ಇದು ಆಕ್ಚುಲಿ ವಿನ್ನರ್ ಬಂದು ಹೀರೋ ಕಂಪನಿ ವಿನ್ನರ್ ಮಾಡಿದೀವಿ. ಇದು ಪ್ಲೇ ಎಲ್ಲ ಬಂದ್ಬಿಟ್ಟು ಗ್ರೀನ್ ಕಂಪನಿ ಮಾಡಿದೀವಿ. ಸೊ ಇಲ್ಲೂ ಕೂಡ ನಿಮ್ಗೆ ಇನ್ನೊಂದು ಸ್ಪೆಷಲ್ ಫೀಚರ್ ಅಂದ್ರೆ ಹಿಡನ್ ವಾರ್ಡ್ರೋಬ್. ನೀವು ಇಲ್ಲಿ ಎಲ್ಲೇ ಯಾವ್ದೇ ರೂಮ್ ನೋಡಿದ್ರು ನಿಮ್ಗೆ ಹಿಡನ್ ವಾರ್ಡ್ರೋಬ್ ಅವರು ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ಎಲ್ಲ ಸ್ಟೋರೇಜ್ ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ. ಅಂಡ್ ನೀವು ಸೀಲಿಂಗ್ಸ್ ಕೂಡ ನೋಡಬಹುದು ಆಲ್ರೆಡಿ ಲೈಟ್ ಫಿಟ್ಟೆಡ್ ಆಗಿದೆ. ಅಂಡ್ ವೆಂಟಿಲೇಷನ್ ಪಾಯಿಂಟ್ಸ್ ಕೂಡ ಕಾಟ್ ಪಕ್ಕದಲ್ಲೇ ಕೊಟ್ಟಿದ್ದಾರೆ ಎರಡು ಸೈಡ್ಗೂ. ಸೊ ಇದು ಬಂದು ಬಾಲ್ಕನಿ ಆಗಿದೆ, ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಗ್ರೀನರಿ ಕೂಡ ಎಷ್ಟು ಚೆನ್ನಾಗಿದೆ ಇಲ್ಲಿ ಸುತ್ತಮುತ್ತ ಅಂತ. ಈ ಡೋರ್ನು ಕೂಡ ಟೀಕ್ ವುಡ್ ಅಲ್ಲೇ ಮಾಡಿದ್ದಾರೆ ಸರ್. ಸೊ ಈಗ ನಾವು ಮಾಸ್ಟರ್ ಬೆಡ್ರೂಮ್ ನ ವಾಶ್ರೂಮ್ಗೆ ಬಂದಿದೀವಿ. ಅಂಡ್ ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಡ್ರೈ ಏರಿಯಾ ಹಾಗೆ ವೆಟ್ ಏರಿಯಾ ಎರಡು ಕೂಡ ಇದೆ. ಸರ್ ಇದಕ್ಕೂ ಫಿಟ್ಟಿಂಗ್ಸ್ ಏನು? ಹೌದು ಮೇಡಮ್, ಇದು ಫಿಟ್ಟಿಂಗ್ಸ್ ಇದರಲ್ಲೂ ಬಾಡಿ ಜೆಟ್ ಎಲ್ಲ ಯೂಸ್ ಮಾಡಿದೀವಿ. ಇದು ಆಕ್ಚುಲಿ ನಮಗೆ ಇದು ಪ್ರೆಷರ್ ಪಂಪ್ ಕನೆಕ್ಷನ್ ಮಾಡ್ಕೋಬಹುದು, ಆಪ್ಷನ್ ಕೊಟ್ಟಿದೀವಿ. ಪ್ರೆಷರ್ ಪಂಪ್ ಕೊಟ್ಟಾಗ ಇದ್ರ ಪ್ರೆಷರ್ ಏನಂತ ಗೊತ್ತಾಗುತ್ತೆ. ಈ ಸೆಂಟ್ರಲ್ ಶವರ್ ಮಾಡಿದೀವಿ ಸೀಲಿಂಗ್ ಅಲ್ಲಿ. ಸೆಂಟ್ರಲ್ ಶವರ್ ಕೊಟ್ಟಿದ್ದೀರಾ? ಓಕೆ ಸರ್. ಇಲ್ಲಿ ಎಮರ್ಜೆನ್ಸಿ ಸ್ನಾನಕ್ಕಂದ್ರೆ ಇಲ್ಲಿ ಮಾಡಬಹುದು. ಓಕೆ. ಎನಿ ಟೈಮ್ ಅದರಲ್ಲಿ ಇಲ್ಲ ನಾವು ಅರ್ಜೆಂಟ್ ಆಗಂದ್ರೆ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಕೂಡ ಸೀಲಿಂಗ್ಸ್ ಗೆ ನೀವು ಫುಲ್ ನಿಮಗೆ 10 ಫೀಟ್ ಹೈಟ್ ಗೆ ಟೈಲ್ಸ್ ಹಾಕಿದೀವಿ. 10 ಫೀಟ್ ಹೈಟ್ ಗೆ ಹಾಕಿದ್ದೀರಾ? ಓಕೆ. ಸೊ ವಾಶ್ರೂಮ್ ಕಂಪ್ಲೀಟ್ ಆಗಿ 10 ಫೀಟ್ ಹೈಟ್ ಗೆ ಟೈಲ್ಸ್ ಹಾಕಿದ್ದೀರಾ. ಸೊ ಹಾಗೆ ಮುಂದೆ ಬಂದ್ರೆ ಸರ್ ಇದು ಏನ್ ಸ್ಪೇಸ್ ಗೆ ನೀವು ಮಾಡಿಸಿದೀರಾ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಹೌದು, ಇಲ್ಲೊಂದು ಡಿಸೈನ್ ಆಗಿ ಒಂಥರ ಲುಕ್ ಇರುತ್ತೆ ನಮಗೆ ನೋಡಕ್ಕೆ. ಎಂಟ್ರೆನ್ಸ್ ಫೋಟೋಗ್ರಫಿ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಮಾಡಿದೀವಿ. ಸೊ ಫೋಟೋ ಫ್ರೇಮ್ಸ್ ಕೂಡ ಹೌದು ಇವಾಗ ಅವ್ರದ್ದು ಫೋಟೋಸ್ ಇದ್ರೆ ಇಲ್ಲೆಲ್ಲ ಹಾಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಲೈಟ್ ಸೆಟ್ಟಿಂಗ್ ಅವಕ್ಕೆಲ್ಲ. ಇದು ಏನ್ ಮಟೀರಿಯಲ್ ಯೂಸ್ ಮಾಡಿದ್ರೆ? ಎಲ್ಲ ಪ್ಲೈವುಡ್ ಮೇಡಮ್, ಎಲ್ಲ ಪ್ಲೈ. ಹೌದು, ಪ್ಲೈ ಮಾಡಿ ಇದ್ರ ಮೇಲೆ ಡಿಕೋ ಪೇಂಟ್ ಮಾಡಿದ್ವಿ. ಡಿಕೋ ಪೇಂಟ್. ಓಕೆ. ಸೊ ನೆಕ್ಸ್ಟ್ ಫ್ಲೋರ್ ಹೋಗೋಣ ಬನ್ನಿ ಹಂಗೆ. ಅಂಡ್ ಇಂಟೀರಿಯರ್ಸ್ ನೋಡಬಹುದು ಇಲ್ಲಿ ಕೂಡ ಎಷ್ಟು ಓಪನ್ ಬಿಟ್ಟಿದ್ದಾರೆ ಇವರು ಅಂತ. ಅಂಡ್ ಇದಕ್ಕೂ ಮೆಟೀರಿಯಲ್ ಸೇಮ್ ಟೀಕ್ ವುಡ್ ಏನಾ ಸರ್ ನೀವು ಯೂಸ್ ಮಾಡಿರೋದು? ಹೌದು ಮೇಡಮ್. ಈ ಸ್ಟೇರ್ ಕೇಸ್ ಗೆ ನೀವು ಎಷ್ಟು ಗ್ಯಾಪ್ ಕೊಟ್ಟಿದ್ದೀರಾ? 3 ಫೀಟ್ ಇದೆ. 3 ಫೀಟ್ ಸ್ಪೇಸ್. ಓಕೆ. ಸೊ ಈಗ ನಾವು ಬಂದಿದ್ದೀವಿ ಸೆಕೆಂಡ್ ಫ್ಲೋರ್ ಆಫ್ ದಿ ಹೌಸ್. ಅಂಡ್ ಇಲ್ಲಿ ನೋಡ್ಬೋದು ಸೇಮ್ ಸೀಲಿಂಗ್ಸ್ ಎಲ್ಲ ಆಲ್ರೆಡಿ ಅವ್ರು ಲೈಟ್ ಫಿಟ್ ಮಾಡಿದ್ದಾರೆ.
ಪ್ಲಸ್ ಸೀಲಿಂಗ್ಸ್ ಕೂಡ ಮಾಡಿಸ್ಕೊಟ್ಟಿದ್ದಾರೆ. ಸೊ ನೀವು ನನ್ ಕೆಳಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ವಿಡಿಯೋ ಡೋರ್, ಸೊ ಇದು ಮಾನಿಟರ್ ಅಲ್ವಾ ಸರ್? ಇಲ್ಲಿದೆ ಮೇಡಮ್. ನಾವು ಆಕ್ಚುಲಿ ಕೆಳಗಡೆ ಬೆಲ್ ಮಾಡ್ತೀವಲ್ಲ, ಇಲ್ಲಿಂದಾನು ಫೋನ್ ಅಲ್ಲಿ ಮಾತಾಡಬಹುದು, ಗೇಟ್ ಓಪನ್ ಮಾಡಬಹುದು, ಎಲ್ಲ ಆಗುತ್ತೆ. ನಮ್ಗೆ ಇಲ್ಲಿ ಕಾಣಿಸ್ತಾರೆ ಅಲ್ಲಿ ಯಾರು ಬಂದ್ರು ಅಂತ ಮೇನ್ ಗೇಟ್ ಅಲ್ಲಿ. ಸೊ ಸ್ಕ್ರೀನ್ ಪ್ಲಸ್ ಆಡಿಯೋ ಎರಡು ಇದೆ. ಈ 3 ಫ್ಲೋರ್ಸ್ ಇದೆ, ಬಟ್ ನಾನು 2 ಮಾನಿಟರ್ ಕೊಟ್ಟಿದ್ದೀನಿ, ಇನ್ನೊಂದು ಬೇಕಾದ್ರೆ ಅವ್ರು ಹಾಕಬಹುದು. ಓಕೆ. ಸೊ ಈಗ ನಾವೀಗ ಗೆಸ್ಟ್ ರೂಮ್ಗೆ ಬರ್ತಾ ಇದೀವಿ. ಗೆಸ್ಟ್ ರೂಮ್ ನೋಡ್ಬೋದು ನೀವು. ಸಿಂಪಲ್ ಆಗಿ ತುಂಬಾ ಎಲಿಗೆಂಟ್ ಆಗಿ ಮಾಡಿಸಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್, ಸ್ಟೋರೇಜ್ ಯೂನಿಟ್, ಹಾಗೆ ಡ್ರೆಸ್ಸಿಂಗ್ ಪಾಯಿಂಟ್. ಇದು ಡ್ರೆಸ್ಸಿಂಗ್ ನೀವು ಕೇಳ್ಬೋದು, ಇದು ಯಾಕೆ ಅಷ್ಟೊಂದು ಎಲ್ಲ ಕ್ಲೋಸ್ ಆಗಿ ಮಾಡಿದೀನಿ, ಯಾಕೆ ಓಪನ್ ಮಾಡಿದೀರ ಅಂತ. ಬಟ್ ಇಲ್ಲಿ ನನಗೆ ಬೇರೆ ಆಪ್ಷನ್ ಇಲ್ಲ. ಏನಾದ್ರೂ ಓಪನ್ ಎಲ್ಲ ಮಾಡ್ಬೇಕು, ಇಲ್ಲಿ ಜಾಗ ಇಲ್ಲ. ಬೇಕಾದ್ರೆ ಇಲ್ಲಿ ಒಂದು ಕಟನ್ ಹಾಕೊಂಡ್ರೆ ಕ್ಲೋಸ್ ಆಗುತ್ತೆ. ಇದು ಯಾರು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಆದ್ರಿಂದ. ಸೊ ವೆಂಟಿಲೇಷನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ ವಿತ್ ಅಟ್ಯಾಚ್ ಶವರ್ ಕೂಡ ಇದೆ, ನಿಮ್ ನೋಡ್ತಿರೋಗೆ. ಸೊ ಈಗ ನಾವು ನೆಕ್ಸ್ಟ್ ರೂಮ್ಗೆ ಹೋಗೋಣ. ಸರ್ ಈ ರೂಮು, ಈಗ ನಾವು ಹೋಗ್ತಿರೋ ರೂಮ್ ನ ಯಾವ ಪರ್ಪಸ್ ಡಿಸೈನ್ ಮಾಡಿದೀರಾ ಸರ್? ಮೇಡಮ್ ಇದು ಯಾವ ಪರ್ಪಸ್ ಅಂದ್ರೆ? ಇದು ಮೇಡಮ್ ಇದು ಮಕ್ಕಳ ರೂಮ್ ಅಂತ ಒಂದು ಸ್ಟಡಿ ರೂಮ್, ಮಕ್ಕಳು ಓದ್ಕೊಳ್ಳೋದಕ್ಕೋಸ್ಕರ ಮಾಡಿದೀವಿ. ಇವ್ರು ಓದೋ ಟೈಮಲ್ಲಿ ಇವ್ರಿಗೆ ವಾಶ್ರೂಮ್ ಬೇಕಂತ ಇದಕ್ಕೊಂದು ವಾಶ್ರೂಮ್ ಇಟ್ಟಿದ್ದೀವಿ. ಮತ್ತೆ ಇನ್ನೊಂದು ರೂಮ್ ಹೋಗೋಕೆ ತೊಂದರೆ ಆಗತ್ತಾ. ಸೊ ಸ್ಟೂಡೆಂಟ್ಸ್ ನ, ಐ ಮೀನ್ ಮಕ್ಕಳು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಅಟ್ಯಾಚ್ ವಾಶ್ರೂಮ್ ನ ಕೂಡ ಕೊಟ್ಟಿದ್ದೀರಾ ವಿತ್ ಅಟ್ಯಾಚ್ ವಾರ್ಡ್ರೋಬ್, ನಾರ್ಮಲ್ ವಾರ್ಡ್ರೋಬ್ ಮತ್ತೆ ವೆಂಟಿಲೇಷನ್ ಪಾಯಿಂಟ್ ನೀವು ನೋಡಬಹುದು. ಆಕ್ಚುಲಿ ನಿಮ್ಗೆ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಅಂದ್ರಲ್ಲ, ಇದನ್ನ ಮಾಸ್ಟರ್ ಬೆಡ್ರೂಮ್ ಮಾಡ್ಕೋಬಹುದು, ಅಷ್ಟೊಂದು ಚೆನ್ನಾಗಿದೆ ಈ ರೂಮ್. ಹೌದು ಸರ್, ಹೇಳಿದ್ ನಿಜ. ಇದು ಬಾಲ್ಕನಿ ಆಗ್ಲಿ ಒಂಥರ ಇದು ತುಂಬಾ ಚೆನ್ನಾಗಿದೆ ರೂಮ್. ಹೌದು, ಟ್ರಾನ್ಸ್ಪರೆಂಟ್ ಡೋರ್ಸ್ ಕೊಟ್ಟಿದ್ದೀರಾ ಬಾಲ್ಕನಿಗೆ ಕೂಡ. ಸೊ ನೀವ್ ನೋಡ್ತಿರಂಗೆ ಎಷ್ಟು ಲಕ್ಸುರಿಯಸ್ ಆಗಿದೆ. ಇದನ್ನ ನೀವು ಬೇಕಾದ್ರೆ ಮಾಸ್ಟರ್ ಬೆಡ್ರೂಮ್ 2 ಆಗಿ ಕೂಡ ಕನ್ವರ್ಟ್ ಮಾಡಬಹುದು. ಇದು ಬಂದು ಟಿವಿ ಯೂನಿಟ್ ಆಗಿದೆ, ಸ್ಟೋರೇಜ್ ಪಾಯಿಂಟ್ಸ್, ಹಾಗೆ ಸೇಮ್ ನೀವ್ ನೋಡ್ತಿರಂಗೆ ಇದು ವಾರ್ಡ್ರೋಬ್, ಸ್ಲೈಡಿಂಗ್ ಡೋರ್ಸ್, ಪ್ಲಸ್ ಇದು ಹಿಡನ್ ಡ್ರೆಸ್ಸಿಂಗ್ ಟೇಬಲ್, ಐ ಮೀನ್ ಡ್ರೆಸ್ಸಿಂಗ್ ಸ್ಪೇಸ್ ಅಂತ ತಗೋಬಹುದು. ಅಂಡ್ ವೆಂಟಿಲೇಷನ್ ಪಾಯಿಂಟ್ಸ್ ಕೂಡ ಸೇಮ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಇದು ನಮ್ಗೆ ಬಾಲ್ಕನಿ ತುಂಬಾ ಚೆನ್ನಾಗಿರುತ್ತೆ, ಸಂಜೆ ಹೊತ್ತು ಆದ್ರೆ ತುಂಬಾ ಚೆನ್ನಾಗಿದೆ ಇದು. ಇಲ್ಲೂ ಅಷ್ಟೇ ನಾವೇನ್ ಮಾಡಿದೀವಿ ಅಂದ್ರೆ 7 ಫೀಟ್ ಹೈಟ್ ಎಲ್ಲ ಟೈಲ್ಸ್ ಹಾಕಿದೀವಿ. 7 ಫೀಟ್. ಹೌದು, ಈ ಮಕ್ಕಳು ಮನೇಲಿ ಇದ್ರು ಅನ್ಕೊಳ್ಳಿ, ಎಲ್ಲ ಗಲೀಜ್ ಮಾಡಿ ಎಲ್ಲ ಪೇಂಟಿಂಗ್ ಮಾಡೋದು ತುಂಬಾ ಕಷ್ಟ. ಇದಾದ್ರೆ ಟೈಲ್ ಅಲ್ಲಿ ವಾಶ್ ಮಾಡಬಹುದು. ಓಕೆ. ಸೊ ನೀವು ಸೀಲಿಂಗ್ಸ್ ನೋಡಬಹುದು. ಇಲ್ಲಿ ಕೂಡ ಅವರು ಬಾಲ್ಕನಿ ಕೂಡ ಎಷ್ಟು ಚೆನ್ನಾಗಿ ಸೀಲಿಂಗ್ಸ್ ನ ಮತ್ತೆ ಲೈಟ್ ಫಿಟ್ ನ ಮಾಡಿದಾರಂತ. ಈ ಬಾಲ್ಕನಿಯಲ್ಲೂ ಸೇಫ್ಟಿ ಇದೆ, ನಮ್ಗೆ ಯಾರು ಬರಕ್ಕಾಗಲ್ಲ. ಗ್ರಿಲ್ಸ್ ಅಲ್ಲಿ ಎಲ್ಲ ಗ್ರಿಲ್ ಹಾಕಿದೀವಿ. ಇವು ಇಲ್ಲಿ ವಾಶ್ರೂಮ್ ಇದೆ. ಸೊ ಇಲ್ಲಿ ನಿಮ್ಗೆ ವಾಶ್ರೂಮ್ ಕೂಡ ಇದೆ. ಓಕೆ. ಸೊ ಇದು ಕೂಡ ಡ್ರೈ ಏರಿಯಾ ಹಾಗೆ ವೆಟ್ ಏರಿಯಾ ಎರಡು ಕೂಡ ಸೆಗ್ರಿಗೇಟ್ ಮಾಡಿದ್ದಾರೆ. ಏನಂದ್ರೆ ನಮ್ಗೆ ಇವ್ರು ಯಾರೋ ತಗೊಂಡವ್ರು ಬಂದ್ರು ಯಾವ್ದೋ ಬಾತ್ರೂಮ್ ಅಲ್ಲಿ ಅದ್ ಬೇಕು ಇದು ಬೇಕು ಏನು ಇಲ್ಲ, ಎಲ್ಲಾನು ನಾವೇ ಫೆಸಿಲಿಟಿ ಕೊಟ್ಬಿಟ್ಟಿದೀವಿ. ಎಲ್ಲ ಗ್ಲಾಸ್ ಡೋರ್ ಇಂದ ಹಿಡಿದು ಮಿರರ್ ಹೋಲ್ಡರ್ಸ್ ಎಲ್ಲಾನು ಕೊಟ್ಟಿದೀವಿ. ಇದ್ ಮತ್ತೆ ಅವ್ರು ಬಂದ್ಬಿಟ್ಟು ಅದ್ ಬೇಕು ಇದು ಬೇಕು ಅನ್ನಂಗಿಲ್ಲ. ಇದಕ್ ಮೇಲೆ ಬೇಕಾದ್ರೆ ಮಾಡೋಣ. ಓಕೆ ಸರ್. ನಾವು ಇಲ್ಲಿ ರೂಮ್ ವಾಶ್ ಕಾಲ್ಸು ಅಷ್ಟೇ ಎಲ್ಲಾನು ನಾವು 9 ಫೀಟ್ ಮಾಡಿದೀವಿ. ಸೊ ಎಂಟ್ರೆನ್ಸ್ ಎಲ್ಲ 9 ಹೌದು ಹೌದು, ಎಲ್ಲ ಎಂಟ್ರೆನ್ಸ್ ರೂಮ್ ಡೋರ್ಸ್ ಎಲ್ಲ 9 ಫೀಟ್ ಮಾಡಿದೀವಿ ಪ್ರತಿ ರೂಮ್. ಹೌದು, ಎಲ್ಲ ರೂಮ್. ಓಕೆ. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಇದೀವಿ. ಅಂಡ್ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಕೂಡ ನೀವು ನೋಡಬಹುದು ಸೇಮ್ ಇವರು ಇಲ್ಲಿ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಸೇಮ್ ನೀವು ಇಲ್ಲಿ ವಾಸಸ್ ಅಥವಾ ಏನಾದ್ರು ಇಟ್ಕೋಬಹುದು, ಬಟ್ ಇದು ವೆಂಟಿಲೇಷನ್ ಆಗಿದೆ. ಅಂಡ್ ನೀವು ನೋಡ್ತಾ ಇರ್ಬೋದು ದ ಮೋಸ್ಟ್ ಅಟ್ರಾಕ್ಟಿವ್ ಪಾಯಿಂಟ್ ಅಂದ್ರೆ ಈ ಒಂದು ಓಪನ್ ಸೀಲಿಂಗ್. ಸರ್ ಇಲ್ಲಿಂದ ಅಲ್ಲ ನ್ಯಾಚುರಲ್ ಲೈಟ್ ಸ್ಟ್ರೈಟ್ ಮನೆಗೆ ರೀಚ್ ಆಗತ್ತೆ. ನಮ್ಗೆ ವೆಂಟಿಲೇಷನ್ ಚೆನ್ನಾಗಿರುತ್ತೆ ಇಲ್ಲಿ ಎನಿ ಟೈಮ್. ಅದರಿಂದ ಸ್ಟೇರ್ಕೇಸ್ ವೆಂಟಿಲೇಷನ್ ಬೇಕಲ್ವಾ, ಎನಿ ಟೈಮ್ ಲೈಟ್ ಹಾಕೊಂಡ್ ಬರಕ್ಕಾಗಲ್ಲ. ಹೌದು ಸರ್. ಸೊ ಈಗ ನಾವು ಬಂದಿದೀವಿ ಟೆರೆಸ್ ಸ್ಪೇಸ್ಗೆ. ಸೊ ಟೆರೆಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೆ ಸಿಟ್ಔಟ್ ಏರಿಯಾ ಅಂತ ತೋರಿಸ್ತೀನಿ. ನೀವು ಇದನ್ನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಪಾರ್ಟೀಸ್ಗಾಗಿರ್ಬೋದು ಅಥವಾ ಮನೇಲಿ ಏನೋ ಸಣ್ಣ ಫಂಕ್ಷನ್ ನಡೀತಿದೆ ಅಂದ್ರೆ ಈ ಸ್ಪೇಸ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು. ಸರ್ ಇಲ್ಲಿ ಏನ್ ಟೈಲ್ಸ್ ಯೂಸ್ ಮಾಡಿದಿರಾ ನೀವು? ಮೇಡಮ್ ಇದು 2x2 ಟೈಲ್ಸ್ ಇದು ಆಕ್ಚುಲಿ ವುಡನ್ ಫ್ಲೋರಿಂಗ್ ಟೈಪ್ ಅಲ್ಲಿ ಮಾಡಿದ್ವಿ. ಇದು ವುಡನ್ ಫ್ಲೋರಿಂಗ್ ಹಾಕಕ್ಕಾಗಲ್ಲ, ಯಾಕಂದ್ರೆ ಮಳೆ ನೀರು ಬಂದ್ರೆ ಹಾಳಾಗತ್ತೆ. ಆ ಟೈಪ್ ಅಲ್ಲಿ ನಮ್ಗೆ ಟೈಲ್ ಮಾಡಿದೀವಿ. ಆಕ್ಚುಲಿ ಇಲ್ಲೇನಂದ್ರೆ ಇದು ಪ್ರೆಷರ್ ಪಂಪ್ ಅಂತ ಕೊಟ್ಟಿದೀವಿ. ಪ್ರೆಷರ್ ಪಂಪಿಗೆ ಅವ್ರು ಬಂದವ್ರು ಹಾಕೊಂತಾರ. ಇಲ್ಲಿ ವಾಷಿಂಗ್ ಮಿಷನ್ ಇಲ್ಲೂ ಕೊಟ್ಟಿದೀನಿ. ಏನಾದ್ರೆ ಇಲ್ಲಿ ಮೇಲೆ ಬಂದಾಗ ಇಲ್ಲ ಮಿಷನ್ ಇಟ್ಕೋಬಹುದು, ವಾಷಿಂಗ್ ಮಿಷನ್ ಅಲ್ಲೂ ಕೆಳಗಡೆ ಇದೆ. ಬಟ್ ಇಲ್ಲಿ 3 ಕಡೆ ಜಾಗ ಪ್ರಾವಿಷನ್ ಮಾಡಿದೀವಿ. ಗ್ರೌಂಡ್ ಫ್ಲೋರ್ ಮೇಲ್ಗಡೆ ಮತ್ತೆ ಹೌದು ಮೇಡಮ್. ಇದು ಇಲ್ಲಿ ಎಂಚಿನ ಹಾಕಿದೀರಾ ನೀವು? ಹೌದು ಮೇಡಮ್. ಇದೇನಂದ್ರೆ ಸಂಜೆ ಹೊತ್ತಿಲ್ಲಿ ಕೂತ್ಕೊಂಡಾಗ ಮಳೆ ಬಂದಾಗ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನಿಮ್ಗೆ ಪಾರ್ಟಿಗಳೆಲ್ಲ ಇಟ್ಟಿದ್ದಾಗ ಇಲ್ಲಿ ಕೂತಿದ್ ತುಂಬಾ ಚೆನ್ನಾಗಿರುತ್ತೆ.
ಸೊ ನೀವು ಪಾತ್ವೇನು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಕೊಟ್ಟಿದ್ದಾರೆ ಅಂತ, ಆರಾಮ್ಸೆ ವಾಕ್ ಕೂಡ ಮಾಡ್ಬೋದು. ಮತ್ತೆ ನೀವು ಪಾಟ್ಸ್ ಇಟ್ಕೊಂತೀನಿ ಅಥವಾ ನಾರ್ಮಲ್ ಆಗಿ ಒಂದು ಮಿನಿ ಗಾರ್ಡನ್ ತರ ಡಿಸೈನ್ ಮಾಡ್ತೀನಿ ಅಂದ್ರೆ ಈ ಸ್ಪೇಸ್ ತುಂಬಾ ಸೂಟೇಬಲ್. ಇದಕ್ಕೂ ಹಾಕಿದೀವಿ, ಬೇಕಾದ್ರೆ ಆಪ್ಷನ್ ಮಾಡ್ಕೋಬಹುದು ಉಯ್ಯಾಲೆ. ಇಲ್ಲಿ ಆಲ್ರೆಡಿ ಅವರು ಸ್ವಿಂಗ್ ಅಂದ್ರೆ ಉಯ್ಯಾಲೆಗೆ ಕೂಡ ರಿಂಗ್ಸ್ ನ ಕೊಟ್ಟಿದ್ದಾರೆ, ಸೊ ನೀವು ಹಾಕೋಬಹುದು. ಸರ್ ಇದು ಇದು ಆಕ್ಚುಲಿ ಮಿಷನ್ ರೂಮ್ ಮೇಡಮ್, ಲಿಫ್ಟ್ ರೂಮ್ ಅಂತ. ಲಿಫ್ಟ್ ರೂಮ್ ಮೇಡಮ್. ಓಕೆ ಸರ್. ಓಕೆ, ಸೊ ಇದು ನಾರ್ಮಲಿ ನೀವು ಇದು ಮೇಡಮ್ ಹೌದು. ಇದು ಆಕ್ಚುಲಿ ಏನಂದ್ರೆ ಇದು ಬ್ರಿಕ್ ಅಲ್ಲ ಮೇಡಮ್, ಇದು ಮಂಗಳೂರು ಟೈಪ್ ಅಲ್ಲಿ ಬ್ರಿಕ್ ಅಲ್ಲಿ ಟೈಲ್. ಇದು ಮಂಗಳೂರು ಬ್ರಿಕ್ ಟೈಪ್ ಟೈಲ್, ಆ ಟೈಪ್ ಅಲ್ಲಿ ಟೈಲ್ ಇದು ಆಕ್ಚುಲಿ. ಇದಕ್ಕೇನು ಪೇಂಟಿಂಗ್ ಮಾಡೋದಾಗ್ಲಿ ಇದೆಲ್ಲ ಏನಿಲ್ಲ, ಇದು ಲೈಫ್ ಟೈಮ್ ಇಷ್ಟೇ. ಇದು ವಾಶ್ ಮಾಡಿದ್ರೆ ಇನ್ನೂ ನೀಟಾಗಿ ಬರುತ್ತೆ, ಸ್ವಲ್ಪ ಎಲ್ಲ ಗಲೀಜ್ ಆಗಿದೆ. ಇದು ಆಕ್ಚುಲಿ ನಾವು ಟೇಬಲ್ ತರ ನಾವು ಮಾಡ್ಬಿಟ್ಟು ಇನ್ಯಾರು ಇಲ್ಲಿ ಬಂದು ಚೇರ್ ಹಾಕೊಂಡು ಕೂರೋದು, ಇದು ಇದ್ರ ಮೇಲೆ ಕೂರ್ಬೋದು ಆರಾಮಾಗಿ. ಬೇಕಂದ್ರೆ ಚೇರ್ಸ್, ಚಿಕ್ಕ ಚೇರ್ಸ್ ಹಾಕೊಂಡು ಅಲ್ಲಿ ಟೇಬಲ್ ತರ ಯೂಸ್ ಮಾಡ್ಬೋದು. ಸೊ ಈಗ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ಪಾರ್ಟ್ ಆಫ್ ದಿ ಬಾಲ್ಕನಿ. ಅಂಡ್ ಇದು ಬಂದು ಓಪನ್ ಟೆರೆಸ್ ಆಗಿದೆ. ಯೂಶಲ್ ಆಗಿ ಬಟ್ಟೆ ಎಲ್ಲ ನೀವು ಇಲ್ಲಿ ಒಣಗಾಕೋಬಹುದು, ಅವ್ರು ಆಲ್ರೆಡಿ ಸ್ಟ್ರಿಂಗ್ಸ್ ಕೊಟ್ಟಿದ್ದಾರೆ. ಅಂಡ್ ಇದು ನಾರ್ಮಲ್ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯಕ್ಕೂ ಕೂಡ ಜಾಗ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಈ ಒಂದು ಪಾರ್ಟ್ ನ ನೀವು ನೋಡ್ತಾ ಇರ್ಬೋದು. ಏನು ಅವ್ರು ಹೇಳಿದ್ರಲ್ಲ ನ್ಯಾಚುರಲ್ ಲೈಟ್ ಮನೆಗೆ ಬೀಳ್ಬೇಕಂದ್ರೆ, ಸೊ ಸ್ಟ್ರೇಟ್ ಇಲ್ಲಿಂದಾನೇ ಬೀಳುತ್ತೆ. ಸರ್ ಇದು ಗ್ಲಾಸ್ ಬ್ರೇಕ್ ಆಗೋ ಚಾನ್ಸ್ ಏನು ಇಲ್ಲ ಮೇಡಮ್, ಇದು ಟಫ್ ಅಂಡ್ ಮಾಡಿರೋದು ಮೇಡಮ್, ಕಂಪ್ಲೀಟ್ 100% ಬ್ರೇಕ್ ಆಗಲ್ಲ. ಮಕ್ಕಳು ನಿಂತ್ಕೊಂಡು ಇಲ್ಲ ಏನು ಆಗಲ್ಲ ಮೇಡಮ್, ಏನು ಆಗಲ್ಲ. ತುಂಬಾ ಫುಲ್ ಸೇಫ್ಟಿ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ನಿಮ್ಗೆ ಯೂಶಲ್ ಆಗಿ ಟ್ಯಾಂಕ್ ರೂಮ್ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ಸೂಪರ್ ಲಕ್ಸುರಿಯಸ್ ಆಗಿರೋ ಮನೆ ನೋಡಿದ್ರಿ ಅಲ್ಲ, ಹಾಗೆ ಈ ಮನೆ ಬಂದು ಕಂಪ್ಲೀಟ್ಲಿ BDA ಪ್ರಾಪರ್ಟಿ ಆಗಿದೆ. ಜೊತೆಗೆ ಈ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ, ಇದಿರೋದು ಅಂಜನಾಪುರ 10th ಬ್ಲಾಕ್, ಅಟ್ಯಾಚ್ ಟು JP ನಗರ್ 9th ಫೇಸ್ ಆಗಿರುತ್ತೆ. ಅಂಡ್ ಹತ್ತದಲ್ಲಿ ನಿಯರ್ ಬೈ ಆಕ್ಸೆಸಿಬಿಲಿಟಿ ಅಂದ್ರೆ ನಿಮ್ಗೆ 1 ಕಿಲೋಮೀಟರ್ ಹೆಚ್ಚು ಕಮ್ಮಿಯಲ್ಲೇ ನಿಮಗೆ ಹಾಸ್ಪಿಟಲ್ಸ್, ಸ್ಕೂಲ್ಸ್ ಆಗಿರೋ ಜೂಬ್ಲಿ ಸ್ಕೂಲು, ದಯಾನಂದ್ ಸ್ಕೂಲ್ ಎಲ್ಲ ಇಲ್ಲ ತುಂಬಾ ನಿಯರ್ ಬೈ ಅಲ್ಲಿ ನಿಮಗೆ ಲೊಕೇಟ್ ಆಗುತ್ತೆ. ಅಷ್ಟಲ್ಲೇ ಇಲ್ಲಿಂದ ನೈಸ್ ರೋಡ್ಗೆ ಕೇವಲ 2 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇದೆ. ಸೊ ಇನ್ಯಾಕ್ತರ ನಿಮ್ಗೆ ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಮುಖ್ಯವಾಗಿ ಏನಂದ್ರೆ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರಲ್ಲ, ಸ್ಟ್ರೇಟ್ ಓನರ್ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.